ಮುಂಚಿನ ಯಾವುದೇ ಸರ್ಕಾರಗಳು ಯಾವುದೇ MLA ಮಾಡಿದಷ್ಟು ನಡೆದಿರುವಂತಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ನಡೀತಾ ಐತೆ. ಹೌದೋ ಇಲ್ಲ ನಾನು ಹೇಳ್ತಾರ ಸತ್ಯ ಇದೆಯಾ? ಅಭಿವೃದ್ಧಿ ಕೆಲಸಗಳಿಗೆ ಯಾವುದು ಕುಂಠಿತ ಆಗಬಾರ್ದು. ನಾನಿಲ್ಲ ಅಂದ್ರೂ ನಮ್ಮ ಲೀಡರ್ಸ್ ಇರ್ತಾರೆ, ನಾನೆಲ್ಲ ಯಾವ ಪೂಜೆ ನಾನೇನು ತಪ್ಪಿಸ್ಕೊಳ್ಳಲ್ಲ, ಯಾವ ಕಾರ್ಯಕ್ರಮಗಳು ನಾನು ಇಲ್ಲಿದ್ರೆ 100ಕ್ಕೆ 100 ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮ ಮನೆ ಮಗನ ಥರ ನೀವೆಲ್ಲ ನನಗೆ ಭಾವಿಸ್ಕೊಂಡು ಎಲ್ಲ ಪಕ್ಷದಲ್ಲಿದ್ದರೂ ನನಗೆ ವೋಟ್ ಹಾಕಿದ್ದೀರ. ಮುಂಚೆ ಯಾವ್ಯಾವ್ದು ಹಾಕಿದಿರೋ ಗೊತ್ತಿಲ್ಲ, ಆದರೆ ಈ ಸರ್ತಿ ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿ ಬೇರೆ ಪಕ್ಷದವರು ಸಹ ನೀವು ಸಹಾಯ ಮಾಡಿದ್ದೀರ. ಜಾತಿ ನೋಡಿಲ್ಲ ನೀವೆಲ್ಲ, ನಮಗೆ ಎಲ್ಲ ಜಾತಿ ಜನಾಂಗದ ಜನ ನೀವೆಲ್ಲ ಒಳ್ಳೆಯವನು, ನಮ್ಮನೆ ಹುಡುಗ, ನಮ್ಮವನು ಅಂತ ತಿಳ್ಕೊಂಡು ನೀವೆಲ್ಲ ವೋಟ್ ಹಾಕಿದ್ರು. ಏನಂದು ನಗ್ತಾನೆ ಅವಳು ಅವಾಗಿದ್ದ ಏನು ಅರ್ಥ ಆಗ್ತಾ ಇಲ್ಲಪ್ಪ. ಸುಮ್ಮನೆರಪ್ಪ, ಬೆಳಿಗ್ಗೆನೆ ತಂಪಾಗ್ಬಿಟ್ಟಾನೆ, ಬೆಳಿಗ್ಗೆನೆ ತಂಪಾಗವನೆ. ಇಲ್ಲಿ ಆಯ್ತಣ್ಣ, ಇಲ್ಲಿ ಕೂಡ ಆಯ್ತು. ವೆದರ್ ಹಂಗೈತೆ, ಬೆಳಿಗ್ಗೆನೆ ತಣ್ಣಗೈತೆ, ಅದಕ್ಕೆ ಸ್ವಲ್ಪ ಹೀಟ್ ಆಗ್ಬಿಟ್ಟು ಬಂದವನು ಇಲ್ಲಿ ತಲೆ ಕೆಡಿಸ್ಕೊಂಡಿರ್ತಾನೆ. ನನ್ನ ಅಭಿಮಾನಿ ಅವನು. ಆದ್ರಿಂದ ನಾನು ಇಷ್ಟನೇ ಕೇಳ್ಕೊಳ್ಳೋದು, ಹೆಬ್ಬಾಳ ಕ್ಷೇತ್ರದಲ್ಲಿ ಯಾವುದೇ ಕಾರ್ಯಕ್ರಮಗಳ ಕೊರತೆ ಆಗಬಾರ್ದು. ಕನಕ ಜಯಂತಿ ಆಗ್ಬೋದು, ಅಂಬೇಡ್ಕರ್ ಜಯಂತಿ ಆಗ್ಬೋದು, ನಮ್ಮ ಕೆಂಪೇಗೌಡರ ಜಯಂತಿ ಆಗ್ಬೋದು, ಎಲ್ಲ ಜಯಂತಿಗಳಿಗೂ ನಮ್ಗೆ ಈಕ್ವಲ್, ನಮಗೆಲ್ಲ ಒಂದೇ. ವಾಲ್ಮೀಕಿ ಜಯಂತಿ, ಎಲ್ಲ ಜಯಂತಿಗಳು ಮಾಡ್ಕೊಂಡು ಹೋಗ್ತೀವಿ. ನಮಗೆ ದೀಪಾವಳಿನೂ ಒಂದೇ, ರಂಜಾನು ಒಂದೇ, ಕ್ರಿಸ್ಮಸ್ಸು ಒಂದೇ. ಇವ್ರು ಬಂದಿಲ್ಲ, ನಮ್ಮ ಎಲ್ಲ ಒಂದೇ. ಈ ಎಲ್ಲ ಹಬ್ಬಗಳನ್ನು ನಮ್ಮ ಹಬ್ಬಗಳು ಅಂತ ಹೇಳಿ ನಾವು ಆಚರಣೆ ಮಾಡಬೇಕು. ಈ ಎಲ್ಲ ಹಬ್ಬಗಳಿಗೆ ನನ್ನ ವಿಶ್ವಾಸ, ನನ್ನ ಸಹಾಯ ಯಾವಾಗೂ ಇದ್ದೇ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಸೇವೆ ನಿಮ್ಮ ಮನೆ ಹತ್ರ. ಯಾವತ್ತೂ ಸಾರ್ವಜನಿಕನ ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ, ಸುಳ್ಳು ಆಶ್ವಾಸನೆಗಳು ಕೊಡುವಂಥ ಅವಶ್ಯಕತೆ ಇಲ್ಲ. ಮುಂಚೆ ಏನಾಗಿತ್ತೋ ಗೊತ್ತಿಲ್ಲ, ಆದರೆ ಈಗ ನಾನು MLA ಆದ ನಂತರ ಹೆಬ್ಬಾಳ ಕ್ಷೇತ್ರದಲ್ಲಿ ಪ್ರತಿ ರಸ್ತೆ, ಪ್ರತಿ ಚರಂಡಿ ಹುಡುಕಿ ತಾರಾಗ್ತಾ ಇದ್ದೀವಿ, ಹುಡುಕಿ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದೇ ವರ್ಷದಲ್ಲೇ ಸುಮಾರು 270 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣ ನಮ್ಮ ಕ್ಷೇತ್ರದಲ್ಲಿ ಬಂದೈತೆ. ಹೆಚ್ಚು ಕಮ್ಮಿ 300 ಕೋಟಿ ಅಂತ ಇಟ್ಕೊಂಡು, 300 ಕೋಟಿ ಒಂದು ವರ್ಷಕ್ಕೆ ಅಂದರೆ 5 ವರ್ಷಕ್ಕೆ 1,500 ಕೋಟಿ. ಸಿದ್ದರಾಮಯ್ಯನವರು ಒಂದ್ಸರಿ ಸಂಜಯ್ ನಡೆದ ವೆಂಕಟೇಶಣ್ಣ ಯಾರು ಸೇರ್ಪಡೆ, ಆನಂದ ಸೇರ್ಪಡೆ ಕಾರ್ಯಕ್ರಮ ಬಂದಿದ್ವಿ. 2,000 ಕೋಟಿ ರೂಪಾಯಿ ಮಿನಿಮಮ್ ಕೊಡ್ತೀನಿ ನಾನು CM ಆದರೆ ಅಂತ. 1,500 ಕೋಟಿ ಪ್ರಾಮಿಸ್ ಆಗೈತೆ. ಇನ್ನು 200 ಕೋಟಿ ಒಂದು ಹಾಸ್ಪಿಟ್ಲು, ಒಂದು ಗ್ರೌಂಡ್ ಮಾಡಬೇಕು ಅಂತ ಮಾಡಿದ್ದೀವಿ. ಆ ಕೆಲಸಗಳು ಸಹ ಮಾಡ್ತೀವಿ. ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ಹಲವಾರು ನಮ್ಮ ಸಮುದಾಯ ಭವನಗಳು, ಹಾಸ್ಪಿಟಲ್ಸ್ ಲೆಕ್ಕವಿಲ್ದಂಗವೆ. ಹೊಸ ಹಾಸ್ಪಿಟಲ್ಸ್ 2 ಓಪನ್ ಆಗ್ತದೆ, ಇನ್ನೊಂದು 15-20 ದಿವಸದಲ್ಲಿ. ಈಗ ಆಲ್ರೆಡಿ 3 ಹಾಸ್ಪಿಟಲ್ಸ್ ಓಪನ್ ಮಾಡಿ. ಅದರಿಂದ ಯಾವುದೇ ಕೊರತೆ ನನ್ನ ಜನಕ್ಕೆ ಆಗಬಾರ್ದು. ವೋಟರ್ಸ್ ಫಸ್ಟ್. ನಮ್ಗೆ ಇಡೀ ಕರ್ನಾಟಕ ರಾಜ್ಯ ಒಂದು ಸೈಡಲ್ಲಿ ಡೆವಲಪ್ ಮಾಡಬೇಕು ಅಂದರೆ ನನ್ನ ಕ್ಷೇತ್ರ ಡೆವಲಪ್ ಮಾಡಬೇಕು ಫಸ್ಟ್. ಪೈ ಮೇಲೆ ಬರ ಎಷ್ಟು ಸರಿ ಹೇಳೋದು, ಬಾ ಮೇಲೆ ಬಾ ಅಣ್ಣ. ರೈಲ್ವೆಗೆ 37 ಕೋಟಿ ದುಡ್ಡು ಕಟ್ಬೇಕಲ್ಲ. ಈಗ ಆಲ್ರೆಡಿ ಮುಂಡ್ರಾಮಣ್ಣ ಓಡಾಡಿ ಸುಸ್ತಾಗವನೆ. ಅದು ನೋಡ್ತೀನಿ. ಮತ್ತು ನೀವೆಲ್ಲ ಮನ್ಸು ಮಾಡಿ ಏನೋ ರಸ್ತೆ ಆಗಲ ಮಾಡೋಕ್ಕೆ ಜಾಗ ಕೊಟ್ಟರೆ ಜಾಗ ಯಾರನ್ನೂ ಬಲವಂತ ಮಾಡೋ ಇಷ್ಟ ಇದ್ದು. ನಾನು ಭಾಳ ಜನ ಬಂದು ಕೇಳ್ತಾರೆ, ಆ ಬ್ರಿಡ್ಜಿಂದ ಹಿಡಿದು ನಮ್ಮ ಸುಲ್ತಾನ್ ಪಾಳ್ಯ ತನಕ ರಸ್ತೆ ಆಗಲ ಮಾಡಿರಿ ಅಂತ. ನಾನು ಹೇಳ್ತೀನಿ, ಯಾವುದೇ ಜನಗಳನ್ನ ಒಕ್ಕಲಿಸಿ ರಸ್ತೆ ಮಾಡುವಂಥ ಪ್ರಸಂಗ ನಮ್ಮ ಮುಂದೆ ಇಲ್ಲ. ಎಲ್ಲ ಯಾರು ಮೇನ್ ರೋಡ್ಗಳಾಗ ಯಾರು ಮನೆ ಕಟ್ಕೊಂಡಿದ್ದೀರಾ, ಯಾರು ಅಂಗಡಿಗಳು ಕಟ್ಕೊಂಡಿದ್ದೀರಾ, ನೀವೇ ವಾಲಂಟಿಯರ್ ಬಂದು ರಸ್ತೆ ಆಗಲ ಮಾಡಿರಿ ಅಂದರೆ ಮಾಡ್ತೀನಿ. ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ವೆರ್ ಇಟ್ ಈಸ್ ಕಂಡೀಷನ್.
ಅದೇ ರಸ್ತೆಗೆ ವೈಟ್ ಟಾಪಿಂಗ್ ಮಾಡಿಸ್ತಾ ಇದ್ದೀನಿ ರಸ್ತೆ ಅಪ್ಪಿ. ನೆಕ್ಸ್ಟು ಅಲ್ಲಿಂದ ಇಲ್ಲಿ ತನಕ ಕಾಂಟ್ರಾಕ್ಟ್ಗಳು ಪಾಪ ಸ್ವಲ್ಪ ಲಾಸ್ ಆಗ್ತೈತೆ. ಯಾವುದು ವೈಟ್ ಟಾಪಿಂಗ್ ಮಾಡಿಸ್ತೇವೆ ಅದು ಜನಗಳು ನೀವು ಒಪ್ಪಿಸ್ಬೇಕಣ್ಣ. ಮತ್ತೆ ವೈದ್ಯ ಸುರೇಶ್ ಬಂದ್ಬಿಟ್ಟು ಮನೆಗೆ ಓಡಿಸ್ಬಿಟ್ಟ ಅಂದ್ಬಿಟ್ರೆ ಮತ್ತೆ ಅಣ್ಣ ರಮೇಶ್ ಅಣ್ಣ ನಾನು ಬಂದ್ಬಿಟ್ಟು ಮನೆ ಓಡಿಸ್ಬಿಟ್ಟ ಅಂದರೆ ನನಗೆ ಕೆಟ್ಟ ಹೆಸರು ತಗೊಳೋದು ಬೇಡ. ಅದು ನಿಮ್ಮ ಇಷ್ಟ. ನೀವೆಲ್ಲರೂ ಇಲ್ಲಿಂದ ಅಲ್ಲಿರುವಂಥ 100 ನೀವೇ ಮೀಟಿಂಗ್ ಮಾಡಿರಿ. 100% ದಿನ್ನೂರು ರೋಡ್ಗೂ ಅದೇ ಥರ ಹೇಳಿದ್ದೀನಿ, ನಿಮಗೂ ಅದೇ ಥರ ಹೇಳ್ತಾ ಇದ್ದೀನಿ. ಇವೆರಡೇ ರಸ್ತೆ ಭಾಳ ಕಂಜೆಷನ್ ಇರೋವಂಥದ್ದು. ನೀವೆಲ್ಲರೂ ಒಪ್ಕೊಂಡ್ರೆ ಮಾತ್ರ ರಸ್ತೆ ಮಾಡೋಕ್ಕೆ ಎನಿ ಟೈಮ್ ರೆಡಿ. ನೀವು ಮಾಡಿ ಒಂದು 15 ದಿವಸದಾಗೆ ಮಾಡೋಕ್ಕೆ ಈ ಕೆಲಸಗಳೆಲ್ಲ ಮಾಡೋಣ. ಬಟ್ ಅದಾದ್ರೂ ಅದು ಮುಂದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ ಈಗ ವೈಟ್ ಟಾಪಿಂಗ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇಲ್ಲಿಂದ ಅಲ್ಲಿ ತನಕ 4 ಕಿಲೋಮೀಟ್ರ್ ವೈಟ್ ಟಾಪಿಂಗ್ ಮಾಡ್ತಾರೆ. ರಸ್ತೆ ಚೆನ್ನಾಗೇ ಇದೆ, ಆದ್ರೂ ವೈಟ್ ಟಾಪಿಂಗ್ ಮಾಡಿದ್ರೆ ಒಂದು 15-20 ವರ್ಷ ಗ್ಯಾರಂಟಿ ಇರ್ತದೆ ಅಂತೇಳಿ. ಹೆಂಗೆ ನಮ್ಮ 5th ಮೇನ್ ರೋಡ್ ಆಗೈತೆ, ಮತ್ತು ಹೆಂಗೆ ನಮ್ಮ ಶಾಂತಿಸಾಗರ್ ರೋಡ್ ಮೇನ್ ರೋಡ್, RT ನಗರ್ ಮೇನ್ ರೋಡ್ ಆ ಥರ ಆಗೈತೆ, ಅದೇ ಥರ ಈ ರಸ್ತೆನೇ ಆಗ್ಬೇಕಂತೇಳಿ ಹೀಗಾಗಿ ಪ್ರಪೋಸಲ್ ಕೊಟ್ಟು ದುಡ್ಡು ಬಂದಾಗೈತೆ, ಟೆಂಡರು ಆಗೈತೆ. ಆ ಟೈಮ್ ನೋಡಿ ನಾನು ಆ ಬ್ರಿಡ್ಜ್ ಓಪನ್ ಆಗ್ಬಿಡ್ಲಿ ಅಂತ ಕಾಯ್ತಾ ಇದ್ದೀನಿ. ಯಾವುದು ಹೆಬ್ಬಾಳ ಬ್ರಿಡ್ಜ್ ಓಪನ್ ಆದ ತಕ್ಷಣ ಈ ರಸ್ತೆಗೆ ವೈಟ್ ಟಾಪಿಂಗ್ ಸರ ಮಾಡಿಸ್ತೀನಿ. ಅಂಡರ್ ಪಾಸ್ ಎಲ್ಲಿ ಅದನ್ನೇ ಹೇಳಿದ್ದೀವಾಗ. ಈಗ ಕಾರ್ಪೊರೇಟ್ ಹೇಳಿದ್ದದೆ ಅಂಡರ್ ಪಾಸ್ಗೆ 37 ಕೋಟಿ ದುಡ್ಡು ಕಟ್ಟಬೇಕಮ್ಮ. ದುಡ್ಡು ಒಂದೇ ಸರಿ ರೈಲ್ವೆಗೆ ಎಲ್ಲಿ ಕಟ್ಟಕ್ಕೆ ನೋಡಿ. ಈಗ ನಾನು ಇನ್ನೊಂದು ಹೇಳ್ತೀನಿ, ರೈಲ್ವೇಸ್ಗೆ ಡಿಫೆನ್ಸ್ಗೆ ಅವ್ರ ಹತ್ರ ರಿಕ್ವೆಷನ್ ಕೊಟ್ಟು ಸಾಮಾನ್ಯವಾಗಿ ಅವ್ರು ಒಪ್ಕೊಳ್ಳಲ್ಲ, ಭಾಳ ಕಷ್ಟ ಆಗ್ತೈತೆ. ಆದರೂ ಪ್ರಯತ್ನ ಪಡ್ತೀನಿ. ಇಂಜಿನಿಯರ್ ಏನು ಹೇಳ್ತಾರೆ,